ಕೆ ಬೆಟ್ಟಳ್ಳಿ ಉಲ್ಕೆರೆ ಕೊಪ್ಪಲಲ್ಲಿರುವಂತಹ ನಮ್ಮ ವಿಜಯಕಾಳಿ ಅಮ್ಮ ದೇವಸ್ಥಾನ. ನಾನು ಸುಮಾರು ಬಾರಿ ಬರ್ತಾಯಿದ್ದೆ ಇಲ್ಲಿಗೆ. ಸುಮಾರು ಬಾರಿ ಬಂದಾಗ ಇಲ್ಲೇ ತೀರ್ಥ ಸ್ನಾನ ಮಾಡಿ ಮತ್ತು ಅಮಾಸೆ ಹುಣ್ಣಿಮೆ ಆಗ್ಬೋದು ವಿಶೇಷವಾದ ದಿನದಲ್ಲಿ ಒಂದು ಮೆಣಸಿಕಾಯಿ ಹೋಮ ಮಾಡ್ತಾರೆ. ಮೆಣಸಿಕಾಯಿ ಹೋಮ ಅಂದರೆ ಈಗ ಸರ್ವಸಾಮಾನ್ಯವಾಗಿ ನಾವು ಮನೆಯಲ್ಲಿ ಅದೇ ಪ್ರತ್ಯಂಗಿರಿ ಹೋಮ ಅಂದರೆ ಏನು, ಮೆಣಸಿಕಾಯಿ ಹಾಕಿನೇ ಹೋಮ ಮಾಡೋದು. ಇಲ್ಲಿ ನಮ್ಮ ಮನೆಯಲ್ಲಿ ಏನಾರು ಖಾರ ಆಡಿಸ್ಬೇಕು ಅಂದರೆ ಮೆಣಸಿಕಾಯಿ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಘಾಟ್ ಬಂದುಬಿಡ್ತದೆ, ಕೆಮ್ಮು ಗಿಮ್ಮು ಎಲ್ಲ ಆಗ್ಬಿಡ್ತದೆ. ಇಲ್ಲಿ ದೇವರ ಒಂದು ಹೋಮದಲ್ಲಿ ಮೆಣಸಿಕಾಯಿ ಹೋಮ ಮಾಡಿದ್ರೆ ನಿಜವಾಗ್ಲೂ ಯಾವುದು ಬರಲ್ಲ. ಅದು ಏನಕ್ಕೆ ಮಾಡ್ತಾರೆ ಅಂದರೆ ಯಾವುದೇ ಕಷ್ಟ ಯಾವುದೇ ತೊಂದರೆ ಅದು ಇದು ಏನೇ ಇದ್ರೂ ಈ ಒಂದು ಸನ್ನಿಧಾನದಲ್ಲಿ ತೀರ್ಥ ಸ್ನಾನ ಮಾಡಿ ಅದೊಂದು ಹೋಮ ಮಾಡಿಸಿದ್ರೆ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ ಅಂತ ಹಲವಾರು ಭಕ್ತಾದಿಗಳು ಅಲ್ಲಿ ಮಾಡಿಸಿದ್ದಾರೆ. ನಿಜವಾಗ್ಲೂ ಇದು ತುಂಬ ಪವಾಡ ಅಂತ ದೇವಸ್ಥಾನ. ಯಾವುದೇ ಕಷ್ಟದಲ್ಲಿದ್ದರೂ ಇಲ್ಲೂ ಒಂದು ಸಲ ಬನ್ನಿ, ತೀರ್ಥ ಸ್ನಾನ ಮಾಡಿ ದೇವರಲ್ಲಿ ಒಂದು ಪೂಜೆ ಮಾಡಿ ದೇವ್ರ ಧ್ಯಾನ ಮಾಡಿ ನಿಜವಾಗ್ಲೂ ಒಳ್ಳೆಯದಾಗ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿಗೆ ಬಂದಿದ್ದೀನಿ, ನಾನು ಸುಮಾರು ಬಾರಿ ಬಂದಿದ್ದೀನಿ. ಮತ್ತು ಈ ಒಂದು ದೇವಸ್ಥಾನದ ಪೀಠಾಧಿಪತಿಗಳಾದಂತಹ ರಾಜೇಶ್ ಗುರೂಜಿ ನಮ್ಮ ಗುರುಗಳು ಸುಮಾರು ವೃದ್ಧಾಶ್ರಮ ಆಗ್ಬೋದು, ಮಕ್ಕಳು ಫೀಸ್ ಆಗ್ಬೋದು, ಯಾವುದೇ ಒಂದು ಬಡ ಮಕ್ಕಳುಗಳಿಗೆ ಇನ್ನೊಂದು ಫೀಸು ಬಟ್ಟೆ ಪುಸ್ತಕ ಎಲ್ಲರ ಒಂದು ದಾನ ಧರ್ಮ ಎಲ್ಲನೂ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಈ ಥರದ ಒಂದು ಕೆಲಸ ಇನ್ನೂ ಹೆಚ್ಚಾಗಲಿ ಅಂತ ಈಗಲೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನೂ ಹೆಚ್ಚಾಗಲಿ, ಇಲ್ಲಿರುವಂಥ ಗ್ರಾಮದವ್ರಿಗೆ ದೇವರ ಆಶೀರ್ವಾದ ಇರಲಿ, ಪೂಜೆ ಪುರಸ್ಕಾರ ಇನ್ನೂ ಹೆಚ್ಚಾಗಿ ಆಗಲಿ, ಹಲವಾರು ಭಕ್ತಾದಿಗಳು ಇಲ್ಲಿ ಬಂದು ಅವ್ರ ಕಷ್ಟ ಒಳ್ಳೇದಾಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನಮಸ್ಕಾರ. ಸರ್, ದೇವ್ರ ಹತ್ರ ಬಂದು ನನಗೆ ಅದು ಬೇಕು ಇದು ಬೇಕು ಅಂತ ಯಾವತ್ತೂ ಕೇಳಬಾರ್ದು. ದೇವ್ರ ಹತ್ರ ಕೇಳ್ಕೋಬೇಕು ಏನೋ ಅಂದರೆ ಆರೋಗ್ಯ ಒಂದು ಕೊಡಪ್ಪ. ನಿಜವಾಗ್ಲೂ ಆರೋಗ್ಯ ಒಂದು ಕೊಟ್ಟರೆ ನಾವೆಲ್ಲ ನಿನ್ನ ಸೇವೆ ಮಾಡೋಕ್ಕೂ ನಾವು ಚೆನ್ನಾಗಿರ್ಬೋದು, ತಂದೆ ತಾಯಿ ಸೇವೆ ಮಾಡೋಕ್ಕೂ ಚೆನ್ನಾಗಿರ್ಬೋದು. ಒಟ್ಟಾರೆ ಏನು ಬೇಕು ಅಂದರೆ ಎಲ್ರಿಗೂ ಆರೋಗ್ಯ ಒಂದು ಬೇಕು ಅಷ್ಟೇ. ದೇವ್ರ ಹತ್ರ ಆರೋಗ್ಯ ಒಂದು ಕೇಳ್ಕೊಳ್ಳೋಣ. ಆಮೇಲೆ ನಮಗೆ ವಿದ್ಯೆ ಅಂತೂ ತಲೆಗೆ ಹತ್ತನಿಲ್ಲ. ನಮ್ಮ ಅಪ್ಪನಿಗೆ ಓದಿಸ್ಬೇಕು ಅಂತ ಆಸೆ, ನಮ್ಮ ತಂದೆ ನಮಗೆ ವಿದ್ಯೆನೇ ಹತ್ತನಿಲ್ಲ. ನಾನು ಯಾಕೆ ದೇವಸ್ಥಾನ ಅಂದರೆ ತುಂಬ ಇಷ್ಟಪಡ್ತೀನಿ ಅಂದರೆ, ಕೆಲವರು ದೇವಸ್ಥಾನದ ಬಗ್ಗೆ ಮಾತಾಡ್ತು ಅಂದರೆ ಕೆಟ್ಟ ಕಮೆಂಟ್ ಮಾಡಿಬಿಡ್ತಾರೆ ನನಗೆ. ನಾನು ಸುಮಾರು ಕಡೆ ದೇವಸ್ಥಾನಕ್ಕೆ ಹೋದಾಗ, ಯಾಕೆಂದರೆ ನನಗೇನು ಅಂದರೆ ನಾನು ಅವಾಗಲೂ ಅಷ್ಟೇ, ನನಗೆ ದೇವ್ರ ಪೂಜೆ ಮಾಡೋದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸತ್ಯವಾಗ್ಲೂ. ನಾನು ಎಷ್ಟೋ ಸಲ ದೇವಸ್ಥಾನಕ್ಕೆ ಹೋದಾಗ ಹಲವಾರು ಹಿಂಗೆ ಬಂದಾಗ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ದೇವ್ರ ಬಗ್ಗೆ ನಾನು ಮಾತಾಡುವೆ. ಈ ಬೇರೆಯವ್ರನ್ನ ನಂಬಿ ಅಂತ ನಾನು ಹೇಳಲ್ಲ, ಯಾಕೆಂದರೆ ನನ್ನ ಭಕ್ತಿ ನಾನು ಮಾಡ್ತೀನಿ. ಎಷ್ಟೋ ಜನ ದೇವ್ರು ನಂಬ್ತಾರೆ, ಮಾಡ್ತೀನಿ. ದೇವ್ರು ನಂಬಿ ಒಳ್ಳೇದು ಮಾಡ್ತದೆ. ಏಕೆಂದರೆ ಇವತ್ತು ಬೆಂಗಳೂರು ಅಂತ ಒಂದು ದೊಡ್ಡ ಇದರಲ್ಲಿ ಒಂದು ಚಾನಲಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಅದು ಸಾಧ್ಯ ಅಲ್ಲ. ಏನೋ ದೇವ್ರ ಆಶೀರ್ವಾದದಿಂದ ಅಲ್ಲಿಗೆ ಹೋಗಿದ್ವಿ, ಮಾಡ್ತಾಯಿದ್ದೀವಿ. ಇದಕ್ಕೆ ದೇವರೇ ಕಾರಣ ಅಂತ ನಾನು ನಂಬಿದ್ದೀನಿ. ನಿಜವಾಗ್ಲೂ ದೇವರೇ ಕಾರಣ. ಇದನ್ನ ಹೇಳ್ಬಿಟ್ರೆ ಸಾಕು, ಇದು ನೋಡ್ದಂಥವ್ರು ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾರೆ, ಮಾಡಿ ನನಗೇನು ಬೇಜಾರಿಲ್ಲ. ನಾನಿವತ್ತು ಏನು ಇಲ್ಲಿ ತನಕ ಇದು ಮಾಡಿದ್ದೀನಿ ಅಂದರೆ ದೇವರ ಆಶೀರ್ವಾದ. ಮುಂದೇನು ಏನೋ ಮಾಡ್ತೀನಿ ಅಂದರೆ ದೇವರ ಆಶೀರ್ವಾದ ಅಷ್ಟೇ. ಯಾವ ರೀತಿ ಫೀಲ್ ಆಗ್ತದೆ ಸರ್ ಅಂದರೆ ಆ ಫೀಲ್ನ ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ದೇವ್ರನ್ನ ಯಾವತ್ತೂ ನಾವು ಧ್ಯಾನ ಮಾಡ್ಬೇಕಷ್ಟೇ, ಏನು ಮಾಡ್ಬೋದು ಅಂತ. ನಮ್ಮ ಕೈಲಾದರೆ ಒಳ್ಳೇದು ಮಾಡ್ಬೇಕಷ್ಟೇ, ಕೆಟ್ಟದಂತೂ ಮಾಡಬಾರ್ದು ಅಷ್ಟೇ. ದೇವ್ರು ಹೇಳೋದು ಅದನ್ನೇ. ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು. ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೇ ಅವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ. ಅದಷ್ಟೇ ಸರ್ ಗೊತ್ತಿರೋದು ನನಗೆ.